स्वागत है आपका बी न्यूज नेशन में। मैं हूं आबिद हुसैन शेख। बीजापुर शहर के रास्तों के नाम बदले एमएलए यत्नाल ने। बीजापुर शहर जो अपनी तारीखी इमारतों से अलग पहचान रखता है, इसे अब बीजापुर सिटी एमएलए बसनगौड़ा पाटिल यत्नाल ने शहर के एसएस रोड से एपीएमसी को राजमाता अहिल्याबाई रोड, कनकदास सर्कल से अंबेडकर स्टेडियम तक, कनकदास रोड, सेंट्रल बस स्टैंड से नवबाग मार्ग को डॉक्टर एपीजे अब्दुल कलाम रोड, जोरापुर पेड़ से बबलेश्वर नाका तक सरदार वल्लभ भाई पटेल रोड, बागलकोट क्रॉस से वज्र हनुमान गेट तक अटल बिहारी वाजपेयी रोड, डॉक्टर अंबेडकर सर्कल से गोल गुम्बज से एनएच को जोड़ने वाले रास्ते को डॉक्टर भीमराव अंबेडकर मार्ग, अंबेडकर सर्कल से डीसी ऑफिस तक कवि नागचंद्र मार्ग, सैटेलाइट बस स्टैंड से अलामीन हॉस्पिटल को जोड़ने वाले रास्ते को नेताजी सुभाष चंद्र बोस रोड, दरगाह झेल पुराने रास्ते को डॉक्टर बाबू जगजीवन राव रोड, शोलापुर नाके से ख्वाजा अमीन दरगाह तक जोड़ने वाले रास्ते को वीर सावरकर मार्ग रखते हुए इस तरह कुल 32 रास्तों के नामों को बदला है शहर के एमएलए बसनगौड़ा पाटिल यत्नाल ने, जिनका कुछ ही दिनों में उद्घाटन करने के लिए देश के प्रधानमंत्री मोदी या यूपी के सीएम योगी आदित्यनाथ और अमित शाह के हाथों इन रास्तों का लोकार्पण किया जाएगा, कहा बसनगौड़ा पाटिल यत्नाल ने आज एक प्रेस मीट के जरिए। कल 3 बजे सैटेलाइट बस स्टैंड से महाराणा प्रताप सिंह के अलावा इन 7 महापुरुषों का कल जुलूस निकाला जाएगा, जिसमें जनता को जोड़ने की अपील की। प्रेस मीट के जरिए एमएलए बसनगौड़ा पाटिल यत्नाल ने आदिल शाहों की ये नगरी, उर्दू भाषा की जन्मभूमि अब इन नामों से जानी जाएगी। नाಳೆ ನಡೆಯಲಿರುವಂತಹ ಭವ್ಯ ಮೆರವಣಿಗೆ ಹಿನ್ನೆಲೆಯಲ್ಲಿ ಇಂದಿನ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಕರ್ತರನ್ನು ಇನ್ನೊಮ್ಮೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಬಯಸಿ, ಈಗಾಗಲೇ ನಮ್ಮ ರಾಘವ ಅಣ್ಣಿಗೇರವರು ಹೇಳಿದಂತೆ ಕಳೆದ 4 ವರ್ಷ ನನ್ನ ಅವಧಿಯಲ್ಲಿ ವಿಜಯಪುರ ನಗರ ಒಂದು ಮಾದರಿ ನಗರವಾಗಿ ಇವತ್ತು ಪರಿವರ್ತನೆ ಆಗ್ತಾಯಿದೆ. ರಸ್ತೆಗಳು, ಒಳಚರಂಡಿ, ದಾರಿದೀಪ, ಉದ್ಯಾನವನ, ಅದೇ ರೀತಿ ಓಪನ್ ಜಿಮ್ಮು, ಅನೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು ಒಂದು 200 ಕೋಟಿ ರೂಪಾಯಿಯಷ್ಟು ಹೊಸ ಕಟ್ಟಡಗಳು, ಅದರ ಜೊತೆಗೆ ವಿಜಯಪುರ ನಗರದಲ್ಲಿ ಯಾವುದೇ ರಸ್ತೆಗಳಿಗೆ ಹೆಸರಿರಲಿಲ್ಲ. ಉದಾಹರಣೆಗೆ ಇವತ್ತೇನು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ರಸ್ತೆ, ಇಂಡಿ ರಸ್ತೆ ಹತ್ತಿದ್ರು. ಇವತ್ತೇನು ನಾವು ಅಥಣಿ ರಸ್ತೆ ಅಂತ ಕರಿತಾ ಇದ್ದೀವಿ, ಅದು ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ ಅಂತ ಮಾಡಿದ್ದೀವಿ. ದರ್ಗಾ ರೋಡ್ ಅಂತ ಕರಿತಾ ಇದ್ದರು, ಅದನ್ನು 1008 ಸಹಸ್ರಪಾಣಿ ಪಾರಿಶ್ನಾಥ್ ಮಾರ್ಗ ಅಂತ ಮಾಡಿದ್ದೀವಿ. ಈ ಒಂದು ಸಿದ್ದೇಶ್ವರ ದೇವಸ್ಥಾನ ಮುಂದಿನ ರಸ್ತೆ ಎಸ್ ಫ್ರಂಟ್ ರೋಡ್ ಹತ್ತಿತ್ತು, ಅದನ್ನು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮಾರ್ಗ ಅಂತ ಮಾಡಿದ್ದೀವಿ. ಹಿಂದೆ ನಾನು ಶಾಸಕನಿದ್ದಾಗ 95ರಲ್ಲಿ ನಮ್ಮ ಮನುಗುಳಿ ಅಗಿಸಿ ಬಾಗಲಕೋಟೆ ರಸ್ತೆಯಿಂದ ಮರಾಠಿ ವಿದ್ಯಾಲಯದ ಮೂಲಕ ಇಬ್ರಾಹಿಂಪುರವರೆಗೆ, ಅವಾಗ ನಾವು ಪರಶುರಾಮ್ ರಜಪೂತರು, ಗುಲಾಬ್ ಶೆಟ್ಗಾರವರು ನಗರಸಭೆಯಲ್ಲಿ ನಾವು ಅದಕ್ಕೆ ಮಹಾರಾಣಾ ಪ್ರತಾಪ್ ಮಾರ್ಗ ಅಂತೇಳಿ ಹೆಸರಿಟ್ಟಿದ್ದೀವಿ. ಇವತ್ತು ಬಬಲೇಶ್ವರ ನಾಕ, ಬಬಲೇಶ್ವರ ರಸ್ತೆ ಅಂತೇಳಿ ಕರಿತಾ ಇದ್ದರು, ಅದಕ್ಕೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಮಾರ್ಗ. ಈ ರೀತಿ 31 ಕಡೆ ವಿಜಯಪುರ ನಗರದಲ್ಲಿ ಇವತ್ತು ನಮ್ಮ ನವಬಾಗ್ ರಸ್ತೆ ಕರಿತಾ ಇದೆ, ಅದಕ್ಕೆ ನಾವು ಡಾಕ್ಟರ್ ಎಪಿಜೆ ಕಲಾಂ ಮಾರ್ಗ ಅಂತ ಹೆಸರಿಟ್ಟಿದ್ದೀವಿ. ನಮ್ಮ ಬಾಗಲಕೋಟೆ ರಸ್ತೆ ಅಂತ ಕರಿತಾ ಇದ್ದರು, ಅದಕ್ಕೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮಾರ್ಗ. ಸ್ಟೇಷನ್ ರಸ್ತೆ ಅಂತ ಕರಿತಾ ಇದ್ರು, ಅದಕ್ಕೆ ಭಾರತ ರತ್ನ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಮಾರ್ಗ ಅಂತ ಹೆಸರಿಟ್ಟಿದ್ದೀವಿ. ನಮ್ಮ ಜಿಲ್ಲಾಧಿಕಾರಿಗಳ ಮನೆಯಿಂದ ಕಚೇರಿವರೆಗೆ ಏನು ಅಲ್ಲೊಂದು ಕಟ್ಟಡ ಇದೆ, ಅದು ಜೈನ ಒಬ್ಬ ಪಂಪ ಕವಿ ಅಲ್ಲಿ ಕೂತು ಸಾಹಿತ್ಯವನ್ನು ರಚನೆ ಮಾಡಿದಂಥ ರಸ್ತೆಗೆ ಭಾಳಷ್ಟು ದಿನದಿಂದ
ಅದಕ್ಕೆ ಆಗದಂತೆ ನೋಡ್ಕೊಳ್ಳುವಂಥ ಒಂದು ಷಡ್ಯಂತ್ರ ನಡೆದಿತ್ತು. ಅದಕ್ಕೆ ಅಭಿನವ ಪಂಪ ಶ್ರೀ ನಾಗಚಂದ್ರ ಕವಿ ಮಾರ್ಗ ತೆಗೆಸಿಟ್ಟಿವಿ. ತ್ರಿಪುರ ಸುಂದರಿ ಟ್ಯಾಕೀಸ್ನಿಂದ ಏನು ಡಾಕ್ಟರ್ ಬಾಬು ಜಗಜೀವನರಾಮ್ ವೃತ್ತ ಅಂದರೆ ಗೋದಾವರಿ ಹತ್ರ, ಅದಕ್ಕೆ ಛತ್ರಪತಿ ಶಿವಾಜಿ ಮಾರ್ಗ, ನಮ್ಮ ಬಸವೇಶ್ವರ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ವರೆಗೆ ಜಗಜ್ಯೋತಿ ಬಸವೇಶ್ವರ ಮಾರ್ಗ, ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕ ಏನು ಒಳ್ಳೆಯ ರಸ್ತೆಯೇ ಒಂದು 100 ಫೀಟ್ ಆಗಲು ರಸ್ತೆ ಮಾಡಿದ್ವಿ, ಅದಕ್ಕೆ ಭಾರತ ರತ್ನ ಡಾಕ್ಟರ್ ಬಾಬು ಜಗಜೀವನರಾಮ್ ಮಾರ್ಗ. ಈ ರೀತಿ ರಾಜಮಾತಾ ಜೀಜಾಬಾಯಿ ಮಾರ್ಗ ಶಿವಾಜಿ ಸರ್ಕಲ್ನಿಂದ ಶಾಪುರ್ ಅಕ್ಷಿವರೆಗೆ, ಮೂಲಕ್ತಾಯಿ ಮೈದಾನ ತೋಪಿನಿಂದ ಉಪ್ಲಿ ಬುರ್ಜ್ವರೆಗೆ ವೀರ ಸಂಭಾಜಿ ರಾಜೇ ಮಾರ್ಗ. ಈ ರಸ್ತೆ ಏನಿದೆ ಸಿದ್ದೇಶ್ವರ ರೋಡ್ ಮುಗಿದ ಮೇಲೆ ಜ್ಞಾನ ಯೋಗಾಶ್ರಮ ರಸ್ತೆ ಮತ್ತು ನಮ್ಮ ಏನು ದರ್ಗಾದ ರಸ್ತೆ ಇದೆ ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ ಏನು ಮಾಡಿದ್ದೀವಿ. ಮೊದಲು ಅದಕ್ಕೆ ಇಟಗಿ ಪೆಟ್ರೋಲ್ ಪಂಪು ಏನೋ ಹೆಸರು ಕೊಟ್ಕೊಂಡು ಇರ್ತಿದ್ರು, ಜನರಿಗೆ ಏನಾದರೂ ಒಂದು ಹೆಸರು ಬೇಕಾಗಿತ್ತು. ಈಗ ಅದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ ಮಾಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಮಾಡ್ತಾಯಿದ್ವಿ. ಅಲ್ಲಿಂದ ಈಗೇನು ದರ್ಗಾದ ಕ್ರಾಸ್ ಬರ್ತದೆ ಅದಕ್ಕೆ ಭಗತ್ ಸಿಂಗ್ ಮಾರ್ಗ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗದಿಂದ ಏನು ನಾವು ಇವತ್ತು ದರ್ಗಾ ಏನು 1008 ಪಾರ್ಶ್ವನಾಥ್ ರಸ್ತೆ ಒಂದು ರಿಂಗ್ ರೋಡ್ ಇದೆ, ಅದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಾರ್ಗ. MB ಪಾಲ್ರ ಮನೆಯಿಂದ ದರ್ಗಾದವರೆಗೆ ಕ್ರಾಸಿಗೆವರೆಗೆ ಅಡವಿ ಶಂಕರ್ಲಿಂಗ ದೇವಸ್ಥಾನ ಮಾರ್ಗ. ಈ ರೀತಿ 31 ಕಡೆ ಈಗಾಗಲೇ ನಿಮಗೆಲ್ಲ ಇದರ ಮಾಹಿತಿ ಕೊಟ್ಟಿದ್ದಾರೆ. ಸೇವಾಲಾಲ್ ಮಾರ್ಗ ಇದೆ, ಜ್ಯೋತಿಬಾ ಫುಲೆ ಮಾರ್ಗ ಇದೆ, ಸಾವಿತ್ರಿಬಾಯಿ ಫುಲೆ ಮಾರ್ಗ, ಭಗೀರಥ ಮಾರ್ಗ. ಈ ರೀತಿ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳಿಂದ ಶಿಫಾರಸಾಗಿ ನಮ್ಮ ನಿರ್ದೇಶಕರು ಹೊರಾಡಳಿತ ಅವರಿಗೆ ಹೋಗಿದೆ. ಅದರಲ್ಲಿ 17 ಈಗಾಗಲೇ ಅಧಿಕೃತವಾಗಿ ಇವತ್ತು ಸರ್ಕಾರ ಅನುಮೋದನೆ ಕೊಟ್ಟಿದೆ. ಇನ್ನೂ ಒಂದು 15 ದಿವಸದಲ್ಲಿ ಉಳಿದೆಲ್ಲ ಮಾರ್ಗಗಳಿಗೆ ಇವತ್ತು ನಾಮಕರಣ ಮಾಡುವಂಥದ್ದನ್ನು ನಾವು ಮಾಡಿದ್ವಿ. ಇದು ಎಲ್ಲ ಸ್ವಾತಂತ್ರ್ಯಕ್ಕಾಗಿ, ನಮ್ಮ ದೇಶ ಧರ್ಮ ರಕ್ಷಣೆಗಾಗಿ ತಮ್ಮ ಇಡೀ ಜೀವನವನ್ನೇ ಸಮರ್ಪಣೆ ಮಾಡಿದಂಥ ಮಹಾರಾಣಾ ಪ್ರತಾಪರು ಇರ್ಬೋದು, ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜರು ಸಹಿತ ನಾನು ಕೇಂದ್ರ ಮಂತ್ರಿ ಇದ್ದಾಗ ನಮ್ಮ ದೇಶದ ಉಪ ಪ್ರಧಾನಮಂತ್ರಿ ಅಂದಿನ ಶ್ರೀ ಲಾಲ್ ಕೃಷ್ಣ ಅದ್ವಾನಿಯವರು, ಸುಷ್ಮಾ ಸ್ವರಾಜರು, ಶ್ರೀ ಅನಂತಕುಮಾರ್ ಕರ್ಕೊಂಡು ಬಂದು ಮಾಡಿದ್ದೀವಿ. ಅದೇ ರೀತಿ ಈ ಸಲನೂ ಸುಮಾರು ಈಗ ಒಂದು 11 ಮೂರ್ತಿಗಳು ತಯಾರಾಗಿವೆ. ಯಾವ ಮೂರ್ತಿ ಕೂಡ ಒಂದನೇದ್ದು ಮಹಾರಾಣಾ ಪ್ರತಾಪರು, ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರು, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರು, ಸ್ವಾಮಿ ವಿವೇಕಾನಂದರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸರು, ಸಂಗೊಳ್ಳಿ ರಾಯಣ್ಣ ಮತ್ತು ಬಾಬು ಜಗಜೀವನರಾಮ್ರು. ಈಗಾಗಲೇ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮೂರ್ತಿ ಬಂದಿದೆ. ಅದು ಈಗಾಗಲೇ ಆ ಸ್ಥಾನಕ್ಕೆ ಹೋಗಿ ಕೂತಿದೆ. ಹಳೆ ಮೂರ್ತಿಯನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಮುಂದೆ ಪುನರ್ಸ್ಥಾಪಿಸಿದ್ದೀವಿ. ಈ 11 ಮೂರ್ತಿಗಳು, ಅದರಲ್ಲಿ ಈಗ 7 ಮೂರ್ತಿಗಳು ತಯಾರಾಗಿ ಬಂದಿವೆ. ಈ ಎಲ್ಲ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನು ಮುಂದಿನ ದಿವಸ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು, ಅವರ ಅನಿವಾರ್ಯ ಸಿಗದೇ ಹೋದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಕರೆಸಿ, ರಾಜನಾಥ್ ಸಿಂಗ್ರನ್ನ ಕರೆಸಿ, ಅಮಿತ್ ಶಾ ಅವ್ರನ್ನ ಕರೆಸಿ ಈ ಎಲ್ಲ ರಸ್ತೆಗಳಿಗೆ ಇವತ್ತು ನಾವು ಆ ಪುತ್ಥಳಿಗಳನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮವನ್ನು ಮುಂದಿನ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಆ ಕಾರ್ಯಕ್ರಮ ಮಾಡೋರಿದ್ದೀವಿ. ಧನ್ಯವಾದಗಳು ಹೇಳಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ನಾವು ಅಲ್ಲಿ ಏನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ ಗೋದಾವರಿ ಹತ್ರ, ಅದಕ್ಕೀಗ ಹೊಸದಾಗಿ ನಾವು ಶಂಭುರಾಜೆ ಸರ್ಕಲ್ ಅಂತೇಳಿ ಇಟ್ಟಿದ್ದೀವಲ್ಲ, ಏನು ಸಂಭಾಜಿ ರಾಜ ಸರ್ಕಲ್ ಅಂತೇಳಿ ಇಟ್ಟಿದ್ದೀವಿ. ಅಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಚಿವರು ಆನಂದ್ ಸಿಂಗ್ರು, ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ರಾಜ್ಯಾಧ್ಯಕ್ಷ ಉದಯ್ ಸಿಂಗು, ಅಣ್ಣಾಬಾವು ಜಾಧವ್ ಮಹಾರಾಷ್ಟ್ರ, ಇವರೆಲ್ಲರೂ ಅತಿಥಿಗಳಾಗಿ ಬರ್ತಾಯಿದ್ದಾರೆ. ಒಂದು ಭವ್ಯ ಮೆರವಣಿಗೆ 3 ಗಂಟೆಯಿಂದ 7 ಗಂಟೆವರೆಗೆ
ನೇರವಾಗಿ ನಮ್ಮದು ಗಾಂಧಿ ಚೌಕಿಗೆ ಬಂದು ಸರಾಫ್ ಲೈನ್ದಿಂದ ಇದು ನಮ್ಮ ರಾಮ ಮಂದಿರ ರಸ್ತೆಯಿಂದ ಅಮಿಲ್ ಟಾಕೀಸ್ನಿಂದ ಪೂರ್ತಿ ತಳಗೆ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗಕ್ಕೆ ಹೋಗಿ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಲ್ನಿಂದ ಮತ್ತೆ ಮೇಲೆ ಕಿರಾಣ ಬಜಾರ್ನಿಂದ ಆಯಿತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಸಮಾರೋಪ ಆಗ್ತದೆ. ಈ ರೀತಿ ನಾಳೆ ಈ ಒಂದು ಭವ್ಯ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ ಮತ್ತು ಈ ದೇಶದ ನಾವೆಲ್ಲ ಇವತ್ತು ಹಿಂದೂಗಳಾಗಿ ಉಳಿಲಿಕ್ಕೆ ಕಾರಣಕರ್ತರಾದಂಥ ಮಹಾಪುರುಷರ ಮೂರ್ತಿಗಳು ನಮಗಿನ್ನು ಮುಂದೆ ಇದು ಪ್ರೇರಣೆ ಆಗಬೇಕಾಗಿದೆ. ಇವರು ಇದ್ದಿದ್ದಕ್ಕೆ ನಮ್ಮ ಹಿಂದೂ ಸಮಾಜ ಉಳಿದಿದೆ, ಭಾರತ ಆಗಿ ಉಳಿದಿದೆ. और ख़बरों के लिए देखते रहिए बी न्यूज़ नेशन।